ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ NK ಡೇಟ್ ಅನೌನ್ಸ್ ಆಗೈತಲ್ಲ ತುಂಬಾ ಜನಕ್ಕೆ, ಅದರಲ್ಲೂ 708 ಪೋಸ್ಟ್ ಅವರು, ಅದ್ರ ಜೊತೆಗೆ ಇತ್ತೀಚೆಗೆ ಕರೆದಿರುವಂತ 224 ಪೋಸ್ಟ್, ಅದಾದ ನಂತರ 44 ಪೋಸ್ಟ್, ಎಲ್ಲರಿಗೂ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ. ನಾನು ತುಂಬಾ ಸಾರಿ ಹೇಳಿದ್, ಇದು ಸ್ಕೂಲ್ ಎಕ್ಸಾಮ್ ಅಲ್ಲ. ಸ್ಕೂಲ್ ಎಕ್ಸಾಮ್ ಅಥವಾ ಡಿಗ್ರಿ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ, ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂದ್ರೆ ಇವತ್ತು ಓದ್ಕೊಂಡು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಬರೆದ್ರೆ ಪಾಸ್ ಆಗ್ತೀವಿ. ಇಲ್ಲಿ ಆ ತರ ವರ್ಕೌಟ್ ಆಗಲ್ಲ. ಏನಿದ್ರು ನೀವು ನೀಟಾಗಿ ರೆಡಿ ಆಗಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂತ ಹೇಳಿ ಸಿಲೆಬಸ್ ನ ಮುಂದಿಟ್ಕೊಂಡು ಓದಿದಾಗ ಮಾತ್ರ ಕ್ರ್ಯಾಕ್ ಆಗೋದು. ಇವತ್ತಿಂದ ನಿಮ್ಗೆ ಲೆಕ್ಕ ಹಾಕ್ಬೇಕಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 50 ದಿನ ಸಿಗ್ಬೋದು. ಕೆಲವೊಂದು ಪೇಪರ್ಗೆ ಒಂದು 55 ದಿನ ಸಿಗ್ಬೋದು ನಿಮ್ಗೆ. ಸೊ ಈ 55 ದಿನದ ನಿಮ್ ರುಟೀನ್ ಹೇಗಿರ್ಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ಒತ್ತು ಕೊಡಬೇಕು, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಖ್ಯವಾಗಿ ಇಲ್ಲಿ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಿಮ್ಗೆ ಯಾವೆಲ್ಲ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಗ್ರಿಪ್ ಇದಾವಲ್ಲ, ಆ ಸಬ್ಜೆಕ್ಟ್ ನ ಯಾವ ತರ ಓದ್ಬೇಕು, ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದಾವೆ ಅದನ್ನ ಯಾವ ತರ ಓದ್ಬೇಕು, ಕಮ್ಯುನಿಕೇಶನ್ ನಲ್ಲಿ ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ನ ಯಾವ ತರ ಓದ್ಬೇಕು, ಇನ್ ಸ್ಪೆಸಿಫಿಕ್ ಪೇಪರ್ ಕೊಟ್ಟಿದಲ್ಲ ಅದನ್ನ ಯಾವ ತರ ಓದ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಫಸ್ಟ್ ಸಜೆಷನ್ ಮಾಡೋದು, ನಿಮ್ಗೆ ಯಾವೆಲ್ಲ ಕಷ್ಟ ಸಬ್ಜೆಕ್ಟ್ ಇದಾವಲ್ಲ ಅವನ್ನೆಲ್ಲ ಫಸ್ಟ್ ಹಾಕೊಳ್ಳಿ. ಈ 50 ದಿನದಲ್ಲಿ ಫಸ್ಟ್ ರಿವಿಷನ್ ಆಗಿ, ಈಗ ಒಬ್ಬೊಬ್ಬರಿಗೆ ಸೈನ್ಸ್ ಕಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಎನ್ವೈರನ್ಮೆಂಟ್ ಕಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಎಕನಾಮಿಕ್ ಕಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಕಮ್ಯುನಿಕೇಶನ್ ತುಂಬಾ ಕಷ್ಟ ಆಗ್ತಿರತ್ತೆ, ಕಂಪ್ಯೂಟರ್, ಇಂಗ್ಲಿಷು, ಸೈನ್ಸು ತುಂಬಾ ಕಷ್ಟ ಆಗ್ತಿರತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೀವ್ ಏನ್ ಮಾಡಿ ಅಂದ್ರೆ, ಫಸ್ಟ್ 20 ಡೇಸ್ ಅಲ್ಲಿ, ಈಗೇನ 50 ದಿನ ಐತಲ್ಲ, ಇತರ ಫಸ್ಟ್ 20 ಡೇಸ್ ಅಲ್ಲಿ ನಿಮ್ಗೆ ಯಾವೆಲ್ಲ ಕಷ್ಟ ಸಬ್ಜೆಕ್ಟ್ ಇದಾವಲ್ಲ, ನಂಗೆ ಇವು ಕಷ್ಟ ಆಗ್ತಿದಾವಪ್ಪ ಅಂತಿದಾವಲ್ಲ, ಅವತ್ತನ್ನ ಫಸ್ಟ್ ಒಂದ್ ರೌಂಡ್ ರಿವಿಷನ್ ಮಾಡ್ಕೊಳ್ಳಿ. ನೀಟಾಗಿ ಒಂದ್ಸರಿ ಮುಗಿಸ್ಕೊಳ್ಳಿ ಎಲ್ಲ ಕಂಪ್ಲೀಟ್ ಆಗಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಈಸಿ ಸಬ್ಜೆಕ್ಟ್, ಕೆಲವೊಬ್ರು ಪೊಲಿಟಿ ಈಸಿ ಇರುತ್ತೆ, ಕೆಲವೊಬ್ರಿಗೆ ಜಿಯೋಗ್ರಫಿ ಈಸಿ ಇರುತ್ತೆ, ಕೆಲವೊಬ್ರಿಗೆ ಹಿಸ್ಟ್ರಿ ಈಸಿ ಇರುತ್ತೆ. ಯಾಕಂದ್ರೆ ಅವ್ರು ತುಂಬಾ ಓದೋ ಅವಶ್ಯಕತೆ ಇಲ್ಲ. ಅವ್ರನ್ನ ಸ್ವಲ್ಪ ಓದಿದ್ರು, ಒಂದ್ 2-3 ರಿವಿಷನ್ ಆಗಿದ್ರು ಸಾಕು, ನೀಟಾಗಿ ಜ್ಞಾಪಕ ಹೊಡಿಯತ್ತವು. ಅದು ಒಬ್ಬೊಬ್ರಿಗೆ ಒಂದೊಂದ್ ತರ. ಒಬ್ಬೊಬ್ರು ಈಗ ಎಲ್ಲರೂ ಒಂದೇ ತರ ಅಂತ ಹೇಳಕ್ ಆಗಲ್ಲ. ಎಲ್ಲರಿಗೂ ಸೈನ್ಸ್ ಕಷ್ಟ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವೊಬ್ರು ತುಂಬಾ ಈಸಿ ಇರುತ್ತೆ ಸೈನ್ಸು, ಕೆಲವೊಬ್ರು ಕಷ್ಟ ಅನ್ಸತ್ತೆ. ಆ ತರ ಯಾವ ಕಷ್ಟ ಸಬ್ಜೆಕ್ಟ್ ಇದಾವಲ್ಲ ಅವನ್ನ ಫಸ್ಟ್ 20 ದಿನದಲ್ಲಿ ನೀವು ನೀಟಾಗಿ ಮುಗಿಸ್ಕೊಂಡ್ಬಿಡಿ. ಇದ್ರ ಜೊತೆಗೆ ಈ 20 ದಿನ ಆದ ನಂತರ ನಿಮ್ಗೆ ಈಸಿ ಸಬ್ಜೆಕ್ಟ್ ಇರ್ತಾವಲ್ಲ ಅವೆಲ್ಲ ಒಂದ್ ರೌಂಡ್ ಕ್ವಿಕ್ ರಿವಿಷನ್ ಮಾಡ್ಕೊಂಡ್ಬಿಡಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೊಂದು 20 ದಿನ ಸಿಗ್ಬಹುದು. ಈ 10 ಡೇಸ್ ನೀವು ಕ್ವಿಕ್ ರಿವಿಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ 20 ದಿನ ಸಿಗ್ಬಹುದು. ವಾಪಸ್ ನೀವು ಏನ್ ನಿಮ್ಗೆ ಕಷ್ಟ ಸಬ್ಜೆಕ್ಟ್ ಅನ್ಸಿದ್ವಲ್ಲ ಅದನ್ನ ವಾಪಸ್ ಹಾಕೊಂಡ್ಬಿಡಿ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ, ತುಂಬಾ ಜನ ಮಿಸ್ಟೇಕ್ ಮಾಡೋದು ಮೆಂಟಲ್ ಎಬಿಲಿಟಿನ ಸೀರಿಯಸ್ ಆಗಿ ತಗೊಳಲ್ಲ. ಎಲ್ಲಾ ಸಬ್ಜೆಕ್ಟ್ ತುಂಬಾ ಓದ್ತೀರಾ, ಮೆಂಟಲ್ ಎಬಿಲಿಟಿನ ಸೈಡ್ಗೆ ಇಡ್ತೀರಾ. ಯಾಕೆ? ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಅಲ್ವಾ? ಇಲ್ಲಂದ್ರೆ 10 ರಿಂದ 15 ಕ್ವಶನ್ ಇರ್ತವೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು, ಯಾರಿಗೆಲ್ಲ ಮೆಂಟಲ್ ಎಬಿಲಿಟಿ ಕಷ್ಟ ಐತಲ್ಲ ಅವರು ಡೈಲಿ ಬೆಳಿಗ್ಗೆ ಎದ್ದು 1 ಅವರ್ ಮೆಂಟಲ್ ಎಬಿಲಿಟಿ ಮಾಡಿ. ಇವತ್ತಿಂದ 50 ದಿನ ಮಾಡ್ಲೇಬೇಕು. ನೀವು ಡೈಲಿ 1 ಅವರ್ ಮೆಂಟಲ್ ಎಬಿಲಿಟಿ ಮಾಡಿ. ಇದಾದ ನಂತರ ನಿಮ್ ಸಬ್ಜೆಕ್ಟ್ ನ ಚೂಸ್ ಮಾಡಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು ಅಂತ, 1 ವರ್ಷದ ಕರೆಂಟ್ ಅಫೇರ್ಸ್ ನೀಟಾಗಿ ಬೇಕು. ಈ 50 ದಿನದಲ್ಲಿ 1 ವರ್ಷದ ಕರೆಂಟ್ ಅಫೇರ್ಸ್ ಅಂದ್ರೆ ನಿಮ್ಗೆ 12 ಮ್ಯಾಗಝಿನ್ ಆಗುತ್ತೆ. ಸೊ ಒಂದ್ ದಿನದಲ್ಲಿ ಒಂದೇ ಮ್ಯಾಗಝಿನ್ ಮುಗಿಯತ್ತಾ, ಇದಕ್ಕೆ 12 ದಿನ ಹೋಗತ್ತಲ್ಲ ಅಂತ ಅಂದಾಗ ನಾನೊಂದು ಹೇಳ್ತೀನಿ, ನೀವು ಇಷ್ಟು ದಿನ ಈ ಎಕ್ಸಾಮ್ ಸೀರಿಯಸ್ ಆಗಿ ಓದ್ಕೊಂಡ್ ಬಂದಿದ್ರೆ ನಿಮ್ ಕರೆಂಟ್ ಅಫೇರ್ ಕಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷದ ಒಂದೇ ಮ್ಯಾಗಝಿನ್ ಕೊಟ್ಟಿರ್ತಾನೆ, ಎಲ್ಲ ಕಂಪಲ್ ಮಾಡ್ಬಿಟ್ಟು ಅದನ್ನ ಚೂಸ್ ಮಾಡಿ. ವಿಷನ್ ಕೊಟ್ಟಿರ್ತಾನೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತಗೊಳ್ಳಿ. 1 ವರ್ಷದ ಎಲ್ಲ ಒಂದೇ ಕಡೆ ಕಂಪೈಲ್ ಮಾಡ್ಕೊಟ್ಟಿದ್ನ ಅದನ್ನ ನೀಟಾಗಿ ಓದ್ಕೊಳ್ಳಿ. ಅದ್ರ ಜೊತೆಗೆ ನೀವೇನ್ ಶಾರ್ಟ್ ನೋಟ್ಸ್ ಮಾಡಿರ್ತೀರಲ್ಲ, ನಾನು ತುಂಬಾ ಸಾರಿ ಹೇಳಿದೀನಿ ಕರೆಂಟ್ ಅಫೇರ್ಸ್ ನ ಶಾರ್ಟ್ಸ್ ನೋಟ್ಸ್ ಮಾಡ್ಕೊಳ್ಳಿ ಅಂತ. ಅದನ್ನ ನೀಟಾಗಿ ಓದ್ಕೊಳ್ಳಿ. KL ಡೆಪ್ತ್ ಆಗಿ ಕೇಳ್ತಾನೆ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಸಬ್ಜೆಕ್ಟ್ ನಾಲೆಜ್ ಎಷ್ಟಿರುತ್ತೋ ಅಷ್ಟೇ ಕರೆಂಟ್ ಅಫೇರ್ಸ್ ಬಗ್ಗೆನೂ ಜ್ಞಾಪಕ ಇರ್ಬೇಕು. ನಿಮ್ಗೆ ಎಷ್ಟು ನಿಮ್ಗೆ ಕರೆಕ್ಟ್ ಆಗಿ ನಾಲೆಜ್ ಇರತ್ತಲ್ಲ, ಕರೆಂಟ್ ಅಫೇರ್ಸ್ ಓದಿದ್ನ ಜ್ಞಾಪಕ ಇಟ್ಕೊಂಡಿರ್ತಿಲ್ಲ, ಅದು ಇವಾಗ ಕ್ವಿಕ್ ರಿವಿಷನ್ ಅಲ್ಲಿ ಹೆಲ್ಪ್ ಆಗತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಇದೊಂದ್ ಕಡೆಯಿಂದ ಲೈನ್ ಮಾಡ್ಕೊಂಡ್ ಬನ್ನಿ. ಇದ್ರ ಜೊತೆಗೆ ಕಂಪ್ಯೂಟರ್, ಇಂಗ್ಲಿಷು, ಆನಂತರ ಕನ್ನಡ ಮುಖ್ಯವಾಗಿ. ಇದಕ್ ನನ್ನ ಪ್ರಕಾರ ಒಂದು ಹೇಗೆ ಅಂದ್ರೆ, ತುಂಬಾ ವರ್ಷದಿಂದ ಈಗ FDA ಗೆ, SD ಗೆ, ಗ್ರೂಪ್ C ಗೆ ಅಂತ ಯಾರು ಓದ್ತಿದಿರಲ್ಲ ಅವ್ರಿಗೆ ಕಮ್ಯುನಿಕೇಶನ್ ಕಷ್ಟ ಆಗಲ್ಲ, ಆಯ್ತಾ? ಅದರಲ್ಲೂ ಕೆಲವೊಬ್ರು ಜನ ಇವಾಗ ಓದಕ್ ಶುರು ಮಾಡಿದೀನಿ, ಕಷ್ಟ ಆಗ್ತೈತಿ ನನಗೆ, ಇನ್ನೂ ಕಮ್ಯುನಿಕೇಶನ್ ಮೇಲೆ ಗ್ರಿಪ್ ಬಂದಿಲ್ಲ ಅಂದ್ರೆ ನೀವು ಪ್ರಿಫರೆನ್ಸ್ ಜಾಸ್ತಿ ಕೊಡ್ಲೇಬೇಕು. ನಿಮ್ ಟೈಮ್ ಮಾಡ್ಕೊಳ್ಳೇಬೇಕು. ದಿನಕ್ಕಿಲ್ಲ ಅಂದ್ರೆ ಈ 50 ದಿನಕ್ಕಿಲ್ಲ ಅಂದ್ರೆ ನೀವು ಮಿನಿಮಮ್ ಅಂದ್ರೆ 10 ಗಂಟೆ, ಮ್ಯಾಕ್ಸಿಮಮ್ 15 ಗಂಟೆ ಓದ್ಲೇಬೇಕು. ನೀವು ಈ ಟೈಮ್ ಟೇಬಲ್ ನ ಶೆಡ್ಯೂಲ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಇವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೆ 100% ನರ್ವಸ್ ಆಗತ್ತೆ. ಈಗ 50 ದಿನದಲ್ಲಿ ಮುಗಿಯತ್ತ ಅಂತ ಟೆನ್ಷನ್ ಆಗತ್ತೆ. ಓದ್ಬೇಕಾದ್ರೆ ಬೇರೆ ಯೋಚನೆಗಳೆಲ್ಲ ಬರ್ತಿರ್ತವೆ. ಇನ್ನು ಅದು ಓದಿಲ್ಲ, ಇನ್ನು ಇದು ಓದಿಲ್ಲ, ಅದು ಓದ್ಬೇಕು, ಇದು ಓದ್ಬೇಕು, ಮೆಂಟಲ್ ಎಬಿಲಿಟಿ ಮುಟ್ಟಿಲ್ಲ, ಸೈನ್ಸ್ ಮುಟ್ಟಿಲ್ಲ, ಈ ತರ ತುಂಬಾ ಕ್ವಶನ್ ಬರ್ತಿರ್ತವೆ. ಫಸ್ಟ್ ಮೈಂಡ್ ನ ಕಾಮ್ ಮಾಡ್ಕೊಳ್ಳಿ. ಅದೇ ಹೇಳಿದೀನಿ, ಇದು ಡಿಗ್ರಿ ಎಕ್ಸಾಮ್ ಅಲ್ಲ ರಾತ್ರಿ ಓದ್ಬಿಟ್ಟು ಬೆಳಿಗ್ಗೆ ಪಾಸ್ ಮಾಡಕ್ಕೆ. ಸೊ ಫಸ್ಟ್ ಮೈಂಡ್ ನ ಕಾಮ್ ಮಾಡ್ಕೊಂಡ್ಬಿಟ್ಟು
ನಿಮ್ಗೆ ಯಾವೆಲ್ಲ ಕಷ್ಟ ಇದಾವಲ್ಲ ಫಸ್ಟ್ ದಿನ ಇವತ್ತೊಂದ್ ದಿನ ಕುತ್ಕೊಳ್ಳಿ. ನೀವು ಈ ವಿಡಿಯೋ ನೋಡಿದ ತಕ್ಷಣ ಒಂದು ಕುತ್ಕೊಂಡ್ಬಿಟ್ಟು ನಿಮ್ದೇ ಆಗಿರುವಂತ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಹೇಳ್ಬೋದು ಸೈನ್ಸ್ಗೆ 2 ದಿನ ಕೊಡಿ, ಮೆಂಟಲ್ ಬಿಡಿಗೆ 2 ದಿನ ಕೊಡಿ, ಜಿಯೋಗ್ರಫಿಗೆ 2 ದಿನ ಕೊಡಿ, ಎನ್ವೈರನ್ಮೆಂಟ್ ಮಿಸ್ ಮಾಡ್ಕೋಬೇಡಿ, ಇವೆಲ್ಲಾನು ಹೇಳ್ತೀನಿ. ಬಟ್ ನಿಮ್ಗೆ ಒಬ್ಬೊಬ್ಬ ಪರ್ಸನ್ಗೂ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಯಾವ ಸಬ್ಜೆಕ್ಟ್ ಒಬ್ರಿಗೆ ಈಸಿ ಆದ್ರೆ ಇನ್ನೊಬ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಇದನ್ನ ನೋಡ್ಬಿಟ್ಟು ನೀವು ಯಾವೆಲ್ಲ ಸಬ್ಜೆಕ್ಟ್ ಈಸಿ, ನಂಗೆ ತುಂಬಾ ನಾಲೆಜ್ ಐತೆ, ಗ್ರಿಪ್ ಐತೆ ಅಂತಿರಲ್ಲ, ಆ ಸಬ್ಜೆಕ್ಟ್ ನ ಕಮ್ಮಿ ಟೈಮ್ ಕೊಡಿ. ಯಾವೆಲ್ಲ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಅನಿಸ್ತಿದಾವೆ, ಕಮ್ಯುನಿಕೇಶನ್ ಕಷ್ಟ ಅನಿಸ್ತೈತೆ, ಬೇರೆ ಇವೆಲ್ಲ ಕಷ್ಟ ಅನಿಸ್ತಿರತ್ತಲ್ಲ, ಅವಕ್ಕೆ ಜಾಸ್ತಿ ಟೈಮ್ ಕೊಡಿ. ಈ ಲೈನ್ ಅಪ್ ಮಾಡ್ಕೊಳ್ಳಿ. ಅದರಲ್ಲಿ ಅವನು ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿ ಕೇಳ್ತಾನೆ, ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಸೈನ್ಸ್ ಓದ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಥ್ರೂ ಏನೈತೆ ಅದನ್ನ ನೋಡ್ಕೊಳ್ಳಿ. ಸಿಲೆಬಸ್ ನ ಮುಂದೆ ಇಟ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ನಾನು ಏನೆಲ್ಲ ಓದ್ಬೇಕು ಅಂತ ರೆಡಿ ಆಗಿ. ಇನ್ನು ಕೆಲವೊಂದ್ ಜನ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಿದ್ದೀರಾ, ಮೊನ್ನೆನ ಅಪ್ಲಿಕೇಶನ್ ಹಾಕಿದೀವಿ ನಾವು KE ಈ 50 ದಿನದಲ್ಲಿ ನಾವು ಓದಿ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗತ್ತಾ ಅಂತ. ನಾನು ನಿಮ್ಗೆ ಸುಳ್ಳು ಹೇಳಕ್ ಹೋಗಲ್ಲ, ನಿಜವಾಗ್ಲೂ ಆಗಲ್ಲ. ಎಷ್ಟು ದಿನ ನೀವು ಓದೇ ಇಲ್ಲ, ಏನೋ ಓದಿಲ್ಲ, ನಮ್ಗೆ ಏನೋ ಸಬ್ಜೆಕ್ಟ್ ನಾಲೆಜ್ ಇಲ್ಲ, ಈ 50 ದಿನದಲ್ಲಿ ಕ್ರ್ಯಾಕ್ ಮಾಡ್ತೀವ ಅಂದ್ರೆ ಅದು ಸುಳ್ಳು. ಅದ್ರ ಕೈಲಿ ಆಗಲ್ಲ. ನೀವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ನೆ ಟೆನ್ಷನ್ ಆಗ್ಬೇಡಿ. ಫಸ್ಟ್ ನಾನು ಹೇಳ್ತಿರೋದು, ಇವಾಗ ಯಾರೆಲ್ಲ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಕಮ್ಯುನಿಕೇಶನ್, ಸಬ್ಜೆಕ್ಟ್ ನಾಲೆಜು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ನಾನು ಎಲ್ಲಕ್ಕೂ ರೆಡಿ ಇದೀನಿ ಅಂತಿರಲ್ಲ, ಅವರು ಒಂದು ಸ್ಮಾರ್ಟ್ ಆಗಿರೋ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ ಮೈಂಡ್ ನ ಎಷ್ಟು ಶಾಂತವಾಗಿ ಇಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಿಮ್ ಸರೌಂಡಿಂಗ್ ಎಲ್ಲಾದ್ರೂ ಟೆಸ್ಟ್ ಸೀರೀಸ್ ನಡೀತಿದ್ರೆ ನಿಜವಾಗ್ಲೂ ಸೇರ್ಕೊಳ್ಳಿ, ಹೆಲ್ಪ್ ಆಗತ್ತೆ. ಒಂದ್ 3-4 ಟೆಸ್ಟ್ ಸೀರೀಸ್ ಬರೀರಿ. ಈಗ ನೋಡ್, ಫಸ್ಟ್ ಹೇಳ್ತೀನಿ ನಾನು, ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಒಂದು 3 ಟೆಸ್ಟ್ ಬರ್ದ್ರಿ ಅಂತ ಇಟ್ಕೊಳ್ಳಿ, ಸ್ಕೋರ್ ಬರಲ್ಲ ನಿಮ್ಗೆ, ನೀವು ಮಾರಲಿ ಡೌನ್ ಆಗಿ. ಯಾರಿಗೆ ಆಗ್ಲಿ ಅದು ಎಷ್ಟೇ ಹೋದ್ರು ಹೋಗಿ ಕನ್ಫ್ಯೂಸ್ ಮಾಡ್ಕೋತೀರಾ, ಎಕ್ಸಾಮ್ ಅಲ್ಲಿ ರಾಂಗ್ ಆಗತ್ತೆ. ನೀವು ಮಾರಲಿ ಡೌನ್ ಆಗಕ್ ಹೋಗ್ಬೇಡಿ, ಅದನ್ನ ಸುಧಾರಿಸ್ಕೊಳ್ಳಿ. ನಾನು ಏನೆಲ್ಲ ತಪ್ಪು ಮಾಡ್ತಿದ್ದೀನಿ, ಯಾವ್ದ್ರಲ್ಲಿ ಗ್ರಿಪ್ ಕಮ್ಮಿ ಆಗ್ತೈತಿ ಅಂತ ನೋಡ್ಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಂಡು ಎಕ್ಸಾಮ್ ರೆಡಿ ಆಗಿ. 50 ದಿನ ಅಂದ್ರೆ ಎಕ್ಸಾಕ್ಟ್ಲಿ ಒಂದ್ 2 ತಿಂಗಳು ಅಂತ ಲೆಕ್ಕ ನಿಮ್ಗೆ, ಒಂದ್ 10 ದಿನ ಬಿಟ್ರೆ. ಸೊ ಇದ್ರ ಮೇಲೆ ನೀವು ರೆಡಿ ಆಗಿ. ವಾರಕ್ಕೆ ನೀವು ಒಂದು ಟೆಸ್ಟ್ ಸೀರೀಸ್ ಬರೀತೀನಿ, ಒಂದ್ ತಗೊಳ್ತೀನಿ ಅಂತ ಅಂದ್ರೂ ಒಂದು 5 ಟೆಸ್ಟ್ ಸೀರೀಸ್ ಬರಿಬಹುದು. 100% ಬರಿ. ನಿಮ್ ಸ್ಕೋರ್ ಎಲ್ಲಿ ಮಿಸ್ ಆಗ್ತೈತೆ, ನೀವು ಯಾವ ತರ ಎಕ್ಸಾಮ್ ಅಲ್ಲಿ ಪ್ರಿಫರೆನ್ಸ್ ಇರಬೇಕು, ಯಾವ ತರ ಬರಿಬೇಕು ಅಂತ ಜ್ಞಾಪಕ ಆಗತ್ತೆ. ಇನ್ನೊಂದು, ಇವಾಗ ಮುಂಚೆ ಏನಿತ್ತು, ನಾಲ್ಕು ಆಪ್ಷನ್ಸ್ ಇರ್ತಿತ್ತು, 4 ಟಿಕ್ ಹಾಕೋದಿರ್ತಿತ್ತು. ಇವಾಗ KE ಅವ್ರು ಏನ್ ಮಾಡಿದಾರೆ ಅಂದ್ರೆ 5 ಟಿಕ್ ಹಾಕೋದು ಮಾಡಿದ್ದಾರೆ. ಇಟ್ ಮೀನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಫಿಲ್ ಮಾಡ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ ಏನಾದ್ರು ಅದನ್ನ ಬಿಟ್ಟು ಬಂದ್ರೆ ನಿಮ್ ಸ್ಕೋರು ನೆಗೆಟಿವ್ ಆಗತ್ತೆ. ಸೊ ಇದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಇವೆಲ್ಲಾನು ನೀವು ನೀಟಾಗಿ ಕ್ಲಿಯರ್ ಕಟ್ ಆಗಿ ಒಂದು ಸ್ಟಡಿ ಟೇಬಲ್ ಮೇಲ್ಗಡೆ ಕುತ್ಕೊಂಡು ಯಾವ ತರ ನಾನು ಎಕ್ಸಾಮ್ಗೆ ನನ್ ಮೆಂಟಲಿ ನಾನು ಸೆಟ್ ಆಗ್ಬೇಕು ಅಂತ ಇದ್ರೆ ಫಸ್ಟ್ ಟೆಸ್ಟ್ ಸೀರೀಸು, ಜೊತೆಗೆ ಟೈಮ್ ಟೇಬಲ್, ಜೊತೆಗೆ ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಿದ್ದಾನೆ, ಯಾವ ಸಬ್ಜೆಕ್ಟ್ ನಂಗೆ ಗ್ರಿಪ್ ಕಮ್ಮಿ ಐತೆ, ಯಾವ ಸಬ್ಜೆಕ್ಟ್ ನಾನು ಓದ್ಕೋಬೇಕು ಅಂತ. ಇವು ಬಹಳ ಇಂಪಾರ್ಟೆಂಟ್. ಅದ್ರಲ್ಲೂ ಕೆಲವೊಂದು ಜನ ಏನ್ ಮಿಸ್ಟೇಕ್ ಮಾಡ್ತಾರಂದ್ರೆ, ಸಬ್ಜೆಕ್ಟ್ ನಾಲೆಜು ಚೆನ್ನಾಗಿರುತ್ತೆ, ಕ್ವಶನ್ ಪೇಪರ್ ಅಲ್ಲಿ ಹೋಗ್ಬಿಟ್ಟು ಮಿಸ್ಟೇಕ್ ಮಾಡ್ತಿರ್ತಾರೆ. ಸೊ ದಯಮಾಡಿ ಈ ಎಲ್ಲಾ ಲೈನ್ ಏನ್ ನಾನು ಹೇಳಿದಿನಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ಪ್ರೆಸೆಂಟ್ ಆಗಿ ಏನ್ 50 ಡೇಸ್ ಐತಲ್ಲ, ಇಲ್ಲಿ ಮೇನ್ ಆಗಿರೋದು ನಿಮ್ ಮೈಂಡ್ ವರ್ಕ್. ಯಾರೆಲ್ಲ ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ನ ಫೇಸ್ ಮಾಡ್ತಿರಲ್ಲ, ಅವ್ರ ಸ್ಕೋರೇ ಬೇರೆ ಬರುತ್ತೆ. ಯಾರೆಲ್ಲ ಹೆದರ್ ಬಿಟ್ಟು ನರ್ವಸ್ ಆಗಿ ಎಕ್ಸಾಮ್ ಹಾಲಲ್ಲಿ ಹೋಗಿ ಗಲೀಜ್ ಮಾಡ್ಕೊಂಡು ಹೊರಗಡೆ ಬರ್ತಿರಲ್ಲ, ಅವ್ರ ಸ್ಕೋರ್ ಬರಲ್ಲ. ಸೊ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇವಾಗ ನಿಮ್ಗೆ ಟೈಮ್ ಟೇಬಲ್ ಹಾಕಿ ಕೊಡ್ಬೋದು, 2 ದಿನ ಇದ್ ಮಾಡು, 2 ದಿನ ಅದನ್ನ ಮಾಡು ಅಂತ. ನೀವು ನಿಮ್ಮ ಮೈಂಡ್ ಸೆಟ್ ತಕ್ಕಂಗೆ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ನಿಮ್ಗೆ ಜಿಯೋಗ್ರಫಿ ಕಷ್ಟ ಅನಿಸ್ತೈತಾ, ತಗೊಳ್ಳಿ, ಒಂದು 3 ದಿನ ಕೊಡಿ ನೀಟಾಗಿ. ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿಗೆ. ಪೊಲಿಟಿಕ್ಸ್ ಕಷ್ಟ ಅನಿಸ್ತೈತಾ, ಅದಕ್ಕೆ ಒಂದು 3 ದಿನ ಕೊಡಿ. ಈ ತರ ನಿಮ್ಗೆ ಯಾವ ಸಬ್ಜೆಕ್ಟ್ ಇನ್ನೂ ಗ್ರಿಪ್ ಇಲ್ಲಲ್ಲ, ಅದನ್ನ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟ್ ಮಾಡಿ ಒಂದು 15-20 ದಿನದಲ್ಲಿ ನೀವು ಒಂದು ರೌಂಡ್ ಅದನ್ನ ಮುಗಿಸಿದ ನಂತರ ನೆಕ್ಸ್ಟ್ 10 ದಿನದಲ್ಲಿ ನೀವು ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ ಇದಾವಲ್ಲ ಆ ಸಬ್ಜೆಕ್ಟ್ ನ ಮುಗಿಸ್ಕೊಳ್ಳಿ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಡೈಲಿ ಮಾಡ್ಬೇಕು. ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಯಾರು ಸ್ಕೋರ್ ಚೆನ್ನಾಗಿ ಮಾಡ್ತಾನಲ್ಲ ಅವ್ನ್ ಲಿಸ್ಟ್ ಅಲ್ಲಿ ಇರೋ ಚಾನ್ಸಸ್ ತುಂಬಾ ಐತೆ. ಅದ್ರ ಜೊತೆಗೆ ಕಮ್ಯುನಿಕೇಶನ್ ಮತ್ತೆ ಕನ್ನಡ, ಇಂಗ್ಲಿಷು ಇವೇನಿದಾವಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲಿ ಅಂದ್ರೆ ನಿಮ್ಗೆ ಸ್ಕೋರ್ ಎತ್ತಿ ಕೊಡಕ್ಕೆ. ಗ್ರೂಪ್ ಗೆ ಓದ್ದವ್ರಂತೂ ನೀಟಾಗಿ ಇದನ್ನ ಓದ್ಕೊಂಡಿರ್ತಾರೆ, ಅವ್ರ ಇದ್ರಲ್ಲಿ ಸ್ಕೋರ್ ಎತ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇನ್ನು ಸ್ಪೆಸಿಫಿಕ್ ಪೇಪರ್ ಐತಲ್ಲ, ಯಾರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದೀರಾ, ಯಾರಿಗೆಲ್ಲ ಮೆಕ್ಯಾನಿಕ್ ಅಥವಾ ಸಿವಿಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಸ್ಪೆಸಿಫಿಕ್ ಪೇಪರ್ ಇದಾವಲ್ಲ, ಇದ್ರ ಮೇಲೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ. ಯಾಕಂದ್ರೆ ಇದ್ರಲ್ಲಿ ಸ್ಕೋರ್ ಯಾರು ಎತ್ಕೋತಾರಲ್ಲ ಅವರೇ ಲಿಸ್ಟ್ ಅಲ್ಲಿ ಇರೋ ಚಾನ್ಸಸ್ ಜಾಸ್ತಿ. GK ಎಲ್ಲರೂ ಮಾಡ್ತಾರೆ, ಬಟ್ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಯಾರು ತಮ್ಮ ನಾಲೆಜ್ ನ ಯೂಸ್ ಮಾಡ್ಕೊಂಡು ತಾವು ಓದಿರೋದ್ನ ಕ್ವಿಕ್ ರಿವಿಷನ್ ಮಾಡ್ಕೊಂಡು ವಾಪಸ್ ಲೈನ್ ಅಪ್ ಬಂದು ಯಾರು ಸ್ಕೋರ್ ಎತ್ಕೋತಾರಲ್ಲ
ಅವ್ರಿಗೆ ಒಳ್ಳೆ ಸ್ಕೋರ್ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಲಿಸ್ಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಏನ್ ಕೆ ಸ್ಪೀಡ್ ಇಟ್ಟಿದಾನಲ್ಲ, ಈ ಸ್ಪೀಡ್ ನೋಡಿದ್ರೆ ನಾವು ರಿಸಲ್ಟ್ ಬೇಗನೆ ಎಕ್ಸ್ಪೆಕ್ಟೆಡ್ ಮಾಡ್ಬೋದು, ನಿಮಗೆ ಜಾಬ್ ಜಾಯ್ನಿಂಗ್ ಲೆಟರ್ ಬೇಗನೆ ಸಿಗ್ಬೋದು ಅಂತ ಹೇಳ್ತೀನಿ ನಾನು. ಸೊ ಹಂಗಾಗಿ ಇವಾಗ ನೀವು ಅಬ್ಸರ್ವ್ ಮಾಡಿದೀರಾ, ಗ್ರೂಪ್ ಸಿ ಗೆ ಎಲ್ಲರಿಗೂ ಒಂದೇ ಎಕ್ಸಾಮ್, ಬೇರೆ ಬೇರೆ ಎಕ್ಸಾಮ್ ಇಲ್ಲ. ನೀವು ಬೇರೆ ಬೇರೆ ಪೋಸ್ಟ್ ಇದಾವೆ, ಬಟ್ ಗ್ರೂಪ್ ಸಿ ಎಕ್ಸಾಮ್ ಏನೈತಲ್ಲ ಅದು ಎಲ್ಲರಿಗೂ ಒಂದೇ ಎಕ್ಸಾಮ್. GK ಪೇಪರ್ ಒಂದೇ, ಕನ್ನಡ ಮತ್ತೆ ಕಮ್ಯುನಿಕೇಶನ್ ಪೇಪರ್ ಒಂದೇ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇತರ ಲೈನ್ ವೈಸ್ ಅಲ್ಲಿ ನೀವು ರೆಡಿ ಆಗಿ ನಿಮ್ದೇ ಓನ್ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ರೆಡಿ ಆಗಿ. ಮೇನು ಟೆಸ್ಟ್ ಸೀರೀಸ್ ನೀವು ತಗೊಳ್ಳೇಬೇಕು. ನೀವು ತಗೊಂಡಾಗ್ಲೇ ನೀವು ಎಲ್ಲಿದ್ದೀರಾ, ಸ್ಕೋರ್ ಎಲ್ಲಿ ಬರ್ತೈತೆ, ನಾನು ಏನ್ ತಪ್ಪು ಮಾಡ್ತಿದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಅಡ್ಜಸ್ಟ್ ಆಗ್ತೈತಾ ಇವೆಲ್ಲ ಚೆಕ್ ಮಾಡ್ಕೋಬಹುದು. ಇಂಪಾರ್ಟೆಂಟ್ ಆದ್ರೆ ನಮ್ ಚಂದ್ರ ಲೇಔಟ್ ಅಲ್ಲಿ ಕ್ರಿಯೇಟಿವ್ IAS and KS ಮಾಡ್ತಿದ್ದಾರೆ ಆಯ್ತಾ, ಅದನ್ನ ತಗೊಳ್ಳಿ. ಅವ್ರದ್ದು ಆನ್ಲೈನ್ ಐತೆ. ನಿಮ್ಗಿಲ್ಲಪ್ಪ ಬೆಂಗಳೂರಿಗೆ ಬಂದು ಬರೆಯಕ್ಕಾಗಲ್ಲ, ನಾವೆಲ್ಲೋ ಇದೀವಿ ಅಂದ್ರೆ ಆನ್ಲೈನ್ ಟೆಸ್ಟ್ ಸೀರೀಸ್ ತಗೊಳ್ಳಿ. ಡೈಲಿ ಬರೀಬೇಡಿ, ವೀಕ್ಲಿ ಒಂದು ಟೆಸ್ಟ್ ಸೀರೀಸ್ ಬರ್ದಾಗ ನಿಮ್ಗೊಂದು ಧೈರ್ಯ ಬರುತ್ತೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಹೇಗೆ ಫೇಸ್ ಮಾಡಬೇಕು ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಏನೇ ಗೈಡೆನ್ಸ್ ಬೇಕಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಐತೆ, ತಗೊಳ್ಳಿ, ಕಾಲ್ ಮಾಡಿ. ವಿಡಿಯೋ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ. ಹಾಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.